Let's go. ಹೌದು, ನಾನು ಈ ಕೇಕ್ ಮಾಡೋಕ್ಕೆ ಓವನ್ ಮತ್ತು ಕೋಕೋ ಪೌಡರ್ ಯೂಸ್ ಮಾಡಿದ್ದೀನಿ. ಆದರೆ ಟೆನ್ಷನ್ ಏನು ಬೇಡ, ಪ್ರತಿ ಪದಾರ್ಥನೂ ನಿಮ್ಮ ಮನೇಲಿ ಇರಬೇಕಂತ ಏನಿಲ್ಲ. ಆದರೆ ಈ ರೆಸಿಪಿನ ನೋಡಿದರೆ ನೀವು ನಿಮಗೆ ಇಷ್ಟ ಆಗಿರೋ ರೀತಿಯಲ್ಲಿ ಯಾವ ಥರ ತಯಾರಿಸ್ಕೋಬೇಕು ಅಂತ ನೀವೇ ದಾರಿ ಕಂಡಿಡ್ಕೋತೀರಾ. ಇದಕ್ಕೆ ನಾನು ಮೈದಾ ತೊಗೊಂಡಿದ್ದೀನಿ, ಒಂದು ಹಾಫ್ ಕಪ್ಪು. ಅದಾದಮೇಲೆ ಒಂದು ಶುಗರ್ ಪೌಡರ್ ತೊಗೊಂಡಿದ್ದೀನಿ, 1/3 ಕಪ್ಸ್ ಅಷ್ಟು. ಬೇಕಿಂಗ್ ಪೌಡರ್ ಹಾಫ್ ಟೀ ಸ್ಪೂನ್ ಹಾಕ್ತಾಯಿದ್ದೀನಿ. ಬೇಕಿಂಗ್ ಸೋಡಾ ಕೂಡ ಹಾಫ್ ಟೀ ಸ್ಪೂನೇ ತೊಗೊಂಡಿದ್ದೀನಿ. ನಂತರ ಒಂದು 2 ಟೇಬಲ್ ಸ್ಪೂನಷ್ಟು ಕೋಕೋ ಪೌಡರ್ ಹಾಕ್ಕೋತಾ ಇದ್ದೀನಿ. ಇನ್ನೊಂದು ಹಾಫ್ ಸ್ಪೂನ್ ಜಾಸ್ತಿ ಹಾಕ್ಕೊಂಡ್ರೂ ಪರವಾಗಿಲ್ಲ. ಅದ್ರ ಬದಲಿಗೆ ಇನ್ನೊಂದು ಸ್ವಲ್ಪ ಅಷ್ಟು ಒಂದು ಫಿಲ್ಟರ್ ಕಾಫಿ ಪೌಡರ್ ಯಾವ್ದಾದ್ರು ಸಿಕ್ಕರೆ ಅದನ್ನು ಕೂಡ ಹಾಕ್ಕೋಬೋದು. ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ ಎಲ್ಲ ಹಾಕ್ಕೊಂಡಾದ್ಮೇಲೆ. ಇವಾಗ ಇದಕ್ಕೆ ಒಂದು ಹಾಫ್ ಕಪ್ಪಷ್ಟು ಒಂದು ಉಗುರು ಬೆಚ್ಚಗಿರುವಷ್ಟು ಹಾಲು ಹಾಕ್ಕೋತಾ ಇದ್ದೀನಿ. ಹಾಲು ಹಾಕ್ಕೊಂಡಾದ್ಮೇಲೆ ಒಂದು 2 ಟೇಬಲ್ ಸ್ಪೂನಷ್ಟು ಮೊಸರು ಹಾಕ್ಕೊಂಡಿದ್ದೀನಿ. ಮೊಸರು ಹಾಕ್ಕೊಂಡಾದ್ಮೇಲೆ 1 ಟೇಬಲ್ ಸ್ಪೂನಷ್ಟು ತುಪ್ಪ ಹಾಕ್ಕೊಂಡಿದ್ದೀನಿ. ತುಪ್ಪ ಇನ್ನೊಂದು ಸ್ಪೂನ್ ಹಾಕ್ಕೊಂಡ್ರೆ ಏನು ಪ್ರಾಬ್ಲಮ್ ಇಲ್ಲ. ಒಂದು 2-3 ಸ್ಪೂನಷ್ಟು ನಾರ್ಮಲ್ ಎಣ್ಣೆ, ನಮ್ಮ ಮನೇಲಿ ಯಾವುದಾದ್ರು ಯೂಸ್ ಮಾಡ್ತೀವೋ ಅಡುಗೆಗೆ ಆ ಎಣ್ಣೆ ಕೂಡ ಹಾಕ್ಕೋಬೋದು. ಎಣ್ಣೆ ಹಾಕ್ಕೊಂಡಾದ್ಮೇಲೆ ಚೆನ್ನಾಗಿ ಮಿಕ್ಸ್ ಮಾಡಿ, ಯಾವುದೇ ಲಮ್ಸ್ ಇಲ್ದಂಗೆ ನೀಟಾಗಿ ಎಲ್ಲ ಈ ಹದಕ್ಕೆ ಬರೋವರೆಗೂ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ. ಮಿಕ್ಸ್ ಮಾಡ್ಕೊಂಡಾದ್ಮೇಲೆ ನಾನು ಡ್ರೈ ಫ್ರೂಟ್ಸ್ ಹಾಕ್ಕೋತಾ ಇದ್ದೀನಿ. ಡ್ರೈ ಫ್ರೂಟ್ಸ್ ಮ್ಯಾಂಡೇಟ್ರಿ ಅಲ್ವೇ ಅಲ್ಲ, ನಿಮಗೆ ಅದೇನು ಇಲ್ಲದೇನೂ ಕೂಡ ಅದೇ ಥರನೇ ಬೇಕ್ ಮಾಡ್ಬೋದು. ನಾನು ಸುಮ್ಮನೆ ಇತ್ತಂತ ಹಾಕಿದ್ದೀನಿ. ಇರೋರು ಚಾಕೋ ಚಿಪ್ಸ್ ಕೂಡ ಹಾಕ್ಕೋಬೋದು. ಅದಾದಮೇಲೆ ಒಂದು ಡಾರ್ಕ್ ಚಾಕ್ಲೇಟ್ನ ಪೀಸ್ ಮಾಡಿ ಹಾಕ್ಕೋತಾ ಇದ್ದೀನಿ. ಇದು ಏನು ಆಪ್ಷನಲ್ಲು, ನಿಮ್ಮ ಹತ್ರ ಏನಾದರೂ ಏನು ಡೈರಿ ಮಿಲ್ಕ್ ಚಾಕ್ಲೇಟ್ಸ್ ಇದ್ದರೆ ಅದನ್ನು ಕೂಡ ಯೂಸ್ ಮಾಡ್ಕೋಬೋದು ನೀವು. ಚೆನ್ನಾಗಿ ಮಿಕ್ಸ್ ಮಾಡಿದಾದಮೇಲೆ ಇವಾಗ ಬೇಕಿಂಗ್ ಟ್ರೇಗೆ ನಾನು ಶಿಫ್ಟ್ ಮಾಡ್ತಾ ಇದ್ದೀನಿ. ಇದನ್ನು ಶಿಫ್ಟ್ ಮಾಡಿ ಚೆನ್ನಾಗಿ ಕೂರಿಸ್ಬೇಕು ನೀಟಾಗಿ. ಅದು ಏನು ಏರ್ ಇಲ್ಲದೆ ನೀಟಾಗಿ ಚೆನ್ನಾಗಿ ಹಿಂಗೆ ತಟ್ಟಿ ಕೂರಿಸಿದ್ರೆ ನೀಟಾಗಿ ಕೂರುತ್ತೆ. ಅದಾದಮೇಲೆ ಓವನ್ನ ಒಂದು 1 ಮಿನಿಟಷ್ಟು ಪ್ರೀ ಹೀಟ್ ಮಾಡ್ಕೊಳ್ಳಿ. ಪ್ರೀ ಹೀಟ್ ಮಾಡಿದ್ದಾದಮೇಲೆ ನಾವು ಇದೇನು ಟ್ರೇ ಇದೆಯೋ ಅದನ್ನು ಓವನ್ಗೆ ಶಿಫ್ಟ್ ಮಾಡಿ ಒಂದು 140 ಡಿಗ್ರಿ ಸೆಲ್ಸಿಯಸಲ್ಲಿ ಒಂದು 25-30 ನಿಮಿಷ ಬೇಕ್ ಮಾಡಬೇಕು. ಈಗ ಏನು ಮಾಡ್ತೀರಾ ಅಂತಂದರೆ, ಇವಾಗ ಒಂದು ಚಾಕ್ಲೇಟ್, ಡಾರ್ಕ್ ಚಾಕ್ಲೇಟ್ ಅಥವಾ ಯಾವ್ದಾದ್ರು ಚಾಕ್ಲೇಟ್ ತೊಗೊಳ್ಳಿ. ಅದನ್ನು ಈ ಥರ ಡಬಲ್ ಹೋಲ್ಡರ್ಲಿ ಮೆಲ್ಟ್ ಮಾಡ್ಕೊಳ್ಳಿ. ಬರೀ ಅದು ಹೀಟ್ ಹಬೆಗೆ ಮೆಲ್ಟ್ ಆಗಬೇಕು, ಆ ಥರ ಮಾಡ್ಕೊಳ್ಳಿ. ಅದಾದಮೇಲೆ ಇವಾಗ ಕೇಕ್ ಚೆನ್ನಾಗಿ ಬೆಂದಿದೆಯಾ ಅಂತ ಚೆಕ್ ಮಾಡೋದಿದು. ಈ ಥರ ಏನಾದರೂ ಕಡ್ಡಿ ನೀಟಾಗಿ ಏನು ಅಂಟ್ಕೊಳ್ದಿಲ್ದಂಗೆ ಆಚೆ ಬಂದರೆ ಕೇಕು ಕರೆಕ್ಟು ಅದಕ್ಕೆ ಬೆಂದಿದೆ ಅಂತ ಅರ್ಥ. ಇದನ್ನೆಲ್ಲ ಏನೇನಿದೆ ಅದೆಲ್ಲ ಕ್ಲಿಯರ್ ಮಾಡಿಕೊಂಡು ತೆಗೆದುಬಿಟ್ಟು ಬಟರ್ ಪೇಪರ್ನ ಇವಾಗ ಮೇಲ್ಗಡೆ ಅದು ರಿಮೂವ್ ಮಾಡ್ಕೊಂಡು ಬೇಕಾದರೂ ನೀವು ಚಾಕ್ಲೇಟ್ ಸಿರಪ್ ಹಾಕ್ಕೋಬೋದು. ಇಲ್ಲ ಹಂಗೆ ಹಾಕ್ಕೋತೀವಿ ಅಂದರೆ ಓಕೆ. ನಾನು ಇವಾಗ ಡೈರೆಕ್ಟಾಗೆ ಅದೇನು ಮೆಲ್ಟ್ ಮಾಡಿದ್ನೋ ಚಾಕ್ಲೇಟ್ನ ಅದನ್ನು ಇವಾಗ ಫುಲ್ ಸ್ಪ್ರೆಡ್ ಮಾಡ್ತೀನಿ. ಚೆನ್ನಾಗಿ ಸ್ಪ್ರೆಡ್ ಮಾಡಿದ್ರೆ ಅಷ್ಟೇ, ಮುಗೀತು. ನಿಮ್ಗೇನಾದರೂ ಡಿಸೈನ್ಗೆ ಏನಾದರೂ ಬೇಕಂದರೆ ಹಾಕ್ಕೋಬೋದು. ಚಾಕೋ ಚಿಪ್ಸ್ ಇರ್ಬೋದು ಅಥವಾ ಇನ್ನು ಸ್ವಲ್ಪ ಚಾಕ್ಲೇಟ್ ಇರ್ಬೋದು, ಏನು ಬೇಕಾದ್ರೂ ಹಾಕ್ಕೋಬೋದು. ಇಷ್ಟು ಮಾಡಿದ್ರೆ ಸಾಕು, ತುಂಬ ಚೆನ್ನಾಗಿರುತ್ತೆ. ಸ್ವಲ್ಪ ಜ್ಯೂಸಿಯಾಗಿರುತ್ತೆ ಒಳಗಡೆ. ತಿನ್ನೋಕೆ ಮಾತ್ರ ಸೇಮ್ ಬೇಕ್ರಿಲಿ ಯಾವ ಥರ ನಿಮಗೆ ಚಾಕ್ಲೇಟ್ ಕೇಕ್ ಬರುತ್ತೋ ಅದೇ ಥರ ಫೀಲ್ ಆಗುತ್ತೆ. ಈ ವಿಡಿಯೋ ಇಷ್ಟ ಆಗಿದೆ ಲೈಕ್, ಶೇರ್, ಕಮೆಂಟ್ ಮಾಡಿ, ಹಾಗೆ ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು.